ಈಗ ಇನ್ನೊಂದು ನಮ್ಮ ಯಾವುದು ಅಕ್ಷರ ಇಲಾಖೆ ಹೇಳಿದ್ದಾರೆ ಅರ್ಜೆಂಟ್ ಒಂದು ಕೈ ಕೊಟ್ಟಾಗಬೇಕು ಪೌಷ್ಟಿಕವಾದ ವನ ಅಂಗನವಾಡಿ ಮಾಡಕ್ ಹೋಗಿ ಒಟ್ಟು ಸಸಿ ನೆಡಕ್ ಹೋಗಿ ಬಿಟ್ಕೊಡು ಒಂದು ಅವ್ನು ಸಣ್ಣ ಇರ್ಬೇಕಾದ್ರೆ ಅಂಗನವಾಡಿ ಸಾಕು ಬೈದ್ರು ಪಾಪ ನಮ್ ಪೂರ ಇಲ್ಲಿ ಹಂಗೆ ಮಾಡ್ತೀರಿ ಈಗ ವ್ಯವಸ್ಥೆ ಸರಿ ಬರ್ದಿಟ್ಟಿದ್ದಾರೆ ಪೌಷ್ಟಿಕವನ್ನು ಮಾಡಿ ಅಲ್ಲ ಈಗ ಹಂಗ್ ಮಾಡಿ ಇದಕ್ಕೂ ಹೋದ್ರೆ ಅದನ್ನೇ ಫೋಟೋ ನಾಳೆ ಬೆಳಗ್ಗೆ ನಾವೇನ್ ತೀರ್ಮಾನ ತಗೊಳ್ಳೋಣ ಅಂದ್ರೆ ತಗೊಳ್ಬಹುದು. ನಾವು ಅವ್ರನ್ನೆಲ್ಲ ನಮ್ಗೆ ವಾಟ್ಸಪ್ ಇಲ್ಲ, ನನ್ನ ಹತ್ರ ಆಗೋದು ಇಲ್ಲ, ಆಯ್ತಾ? ಕೇಳೋದು ಇಲ್ಲ. ಪ್ರಾಜೆಕ್ಟ್ ಮಾಡುವಾಡಿ ಎಲ್ಲ ಕಲೆಕ್ಷನ್ ಮಾಡೋದನ್ನೆಲ್ಲ ಮಾಡಿ ಸ್ವಲ್ಪ ಜನ ಕೊಡಲಿಲ್ಲ ಮಾಡಿ ಯಾರು ಮುಂದೆ ಬರೋದಿಲ್ಲ. ಎಲ್ಲ ಮಾಡಿ ನೋಡಿ ಬೇಕಾ ಅರ್ಧ ಕ್ವಿಂಟಲ್ ಅಕ್ಕಿ ಮಾಡಿಸಿ 2000 ಇಲ್ಲಿ ತಗೊಂಡು ಅಲ್ಲ ಬೇಡ ಒಂದು ಕೆಲಸಕ್ಕೆ ಅಂದ್ರೆ ನಾನು ವೋಟ್ ಮಾಡ್ಬೋದು, ಅದು ಬಿಟ್ಟು ನಾಳೆ ಬರ್ತೈತಿ, ನಾಳೆ ಬರ್ತೈತಿ ಆಯ್ತಾ? ಮೊಟ್ಟೆ ರೇಟ್ ಕಡಿಮೆ ಇದೆ, ಕೈಯಿಂದ ಹೋಗ್ತಾ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ಅದನ್ನ ಟರಾವ್ನಲ್ಲಿ ಸೇರಿಸ್ತಾರೆ. ಒಂದು. ಎರಡನೇದಾಗಿ ಶೌಚಾಲಯದಲ್ಲಿ ಮಕ್ಕಳು ಬಳಸಲಿಕ್ಕೆ ಯೋಗ್ಯವಾಗಿಲ್ಲ, ಅಲ್ಲಿ ಅತ್ಯಂತ ತ್ವರಿತವಾಗಿ ಸುಲಭ ಶೌಚಾಲಯ ನಿರ್ಮಾಣ ಮಾಡಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ಅದನ್ನು ಸಹಿತ ಇವರು ಸಹಿತ ಸೇರಿಸ್ತಾರೆ, ಟರಾವ್ನಲ್ಲಿ ಸೇರಿಸ್ತಾರೆ. ಶಾಲೆಯವರು ಸಹಿತ ಸಂಬಂಧಿಸಿದಂತ ಇಲಾಖೆಗೆ ತಾಲೂಕ್ ಪಂಚಾಯತ್ಗೆ ಒಂದು, ಪಂಚಾಯತ್ಗೆ ಒಂದು, ಬಿಇಒ ಆಫೀಸಿಗೆ ಒಂದು ಲೆಟರ್ ಕೊಡಬೇಕು. ನಾಳೆನೆ ಇದು ಇನ್ನೊಂದು 15 ದಿವಸದಲ್ಲೇ ಆಗ್ತದೆ ಅಂತ ಹೇಳಿ ಬರ್ಲಿಕ್ಕೆ ಬರೋದಿಲ್ಲ. ಅದ್ರ ಜೊತೆಗೆ ಸಂಬಂಧಪಟ್ಟಂತ MLA ಅವರಿಗೂ ಸಹಿತ ಈ ಶಾಲೆಯಲ್ಲಿ ಚುನಾವಣೆ ಮತಗಟ್ಟೆ ಇದೆ, ಶೌಚಾಲಯ ಬಳಸಲಿಕ್ಕೆ ಯೋಗ್ಯವಾಗಿಲ್ಲ, ತ್ವರಿತವಾಗಿ ಹೊಸದಾದಂತ ಶೌಚಾಲಯ ತಾಲೂಕ್ ಪಂಚಾಯತ್ ಅಲ್ಲಿ ಅನುದಾನದಲ್ಲಿ ನಿರ್ಮಾಣ ಮಾಡಿಕೊಡುವಾಗೆ ಸಂಬಂಧಿಸಿದ ಪಾಲಕರುಗಳು ನಿಮ್ಮ ಊರಿನಲ್ಲಿರುವಂತಹ ಸಾಮಾಜಿಕ ಜೋಡಣೆಯ ಮೂಲಕ ಅವರಿಗೂ ಸಹಿತ ಒತ್ತಡ ಹಾಕಬೇಕು. ಮತ್ತಿನ್ನು ಲೈವ್ ಆಗಿ ಹೋಗ್ತಾ ಉಂಟು. ಕರ್ನಾಟಕ ಸರ್ಕಾರ ನೇರವಾಗಿ ಹೋಗ್ಲಿ, ಲೈವ್ ಆಗಿ ಹೋಗಿ ಸರ್ ಹೇಳಿ. ತಿಂಗಳುಗಟ್ಟಲೆ ಬಿಟ್ಟು ಬರೋದಕ್ಕಿಂತಲೂ ಈಗ ನೇರವಾಗಿ ನಮ್ಗೆ ಬೇಕು, ನೇರವಾಗಿ ಬೇಕು ಅಂತ ಹೇಳಿದ್ರೆ ಪಾಪ ಪಂಚಾಯತ್ ಅವ್ರು ನಿಷ್ಠೆ ಮಾಡಕ್ಕಾಗಲ್ಲ, ನಿಮ್ಮನ್ನು ನಿಷ್ಠೆ ಮಾಡಕ್ಕಾಗಲ್ಲ. ಯಾಕೆ ಹೇಳಿ? ಮನುಷ್ಯನ ಒಳಗೆ ಆ ರೀತಿಯಾಗಿ ನಾಳೆ ನಿಷ್ಠೆ ಮಾಡಕ್ ಬರಲ್ಲ, ಅನುದಾನ ಬಂದಿಲ್ಲ ಅಂತ ಹೇಳ್ತಾರೆ. ತಿಂಗಳುಗಟ್ಟಲೆ ಬರೋದಕ್ಕಿಂತಲೂ ಅಲ್ಲಿ ಜಾಗ ಬೆಳಕಿದ್ರು ನಾಳೆ ಸಾವ್ರಿ ಇಲ್ಲಿ ಚೊಕ್ ಮಾಡಿ ಒಂದು ಬಕೆಟ್ ನ ನೀರಿಟ್ಟು ಮಕ್ಕಳಿಗೆ ಟೀಚರ್ಗೆ ನಾ ಅವಕಾಶ ಮಾಡಿ ಕೊಡ್ತೇನೆ. ನಾನು ಸಂಡಸ್ ಕ್ಲೀನ್ ಮಾಡಕ್ ಬರಲ್ಲ. ಅದ್ರ ಬಗ್ಗೆ ಇದು ಬೇಕಾದಾಗವ್ರೆ ಕೇಂದ್ರ ಸರ್ಕಾರ ಬಿಟ್ಟು ಎಲ್ಲಿಗೆ ಹೋಗಿ ಬಿಟ್ಟು ಎಲ್ಲಿ ಹೋಗ್ತೇನೆ, ನಾನು ನಾಳೆ ಬಕೆಟ್ ನ ನೀರು ತಂದಿಡ್ತೇನೆ, ಅಲ್ಲೇ ತಂದಿಟ್ಟು ಮಕ್ಕಳು ಮಾಡ್ಲಿ. ಇದು ಲೈವ್ ಮಾಡಿಕೊಟ್ಟು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಮಾಡಿ ಅನುದಾನ ಬರೋದಿಲ್ಲ ಅಂತ ತಿಂಗಳ ವಿಡಿಯೋ ಅವರು ಇವತ್ತು ಸಂಜೆ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ನೀವು ಇನ್ನು ಮತ್ತೆ ಒಂದೊಂದು ಒಪ್ಪತ್ತು ಕೈ ತೊಳಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಅದಕ್ಕೆ ಪಂಚಾಯತ್ ಅವರು ಸಹಿತ ಏನಾದ್ರು ಪೈಪ್ಲೈನ್ ಮಾಡ್ಲಿಕ್ಕೆ ಆಗತ್ತಾ ನೋಡಿ. ಅದಿಲ್ಲದೆ ಇದ್ರೆ ನೀವು ಊರಿನವರು ಪಾಲಕರು ಇರಬಹುದು ಅಥವಾ ಬಂದಿರುವ ಶಾಲಾ ಅನುದಾನದಲ್ಲಿ ಪೈಪ್ ಅನ್ನ ತಗೊಂಡ್ಬಂದ್ಕೊಂಡ್ಬಿಟ್ಟು
ಅದು ಪೈಪ್ ಅನ್ನ ಶಾಲೆ ತಂದು ಕೊಟ್ರೆ ನೀವು ಇದ್ರ ವರ್ಕ್ ಮಾಡ್ಬೇಕಾಗತ್ತೆ. ಸರಿ ಹೊರಗಡೆ ಇದೆ ಅದು. ಗೊತ್ತಾಯ್ತಾ? ಹೇಳಿ, ಹೊರಗಡೆ ಇದೆ. ಹೋಗ್ತಾ ಇದೆ. ಹಾ. ಅವಾಗ ಹಾ. ಅಲ್ಲಿ ಹೆಸರು ಕೇಳಿಬೇಕಾದ್ರೆ ಹೇಳ್ತೀನಿ ಅಂದ್ರೆ ಅದಲ್ಲಿ ಕ್ವಾಕಲ್ಲ ಕಿತ್ತೋಗಿತ್ತು. ಹಾ. ನಾನು ಸೊಸೈಟಿಯಿಂದ ತಗೊಂಬಂದು ಹಾಕಿ ಅವ್ರ ಕೈ ತೊಳೆಯಕ್ ಮಾಡಿಟ್ಟೆ. ಸರಿ. ಅದಕ್ಕಿಂತ ಇಲ್ಲಿ ಒಂದು ಪೈಪಲ್ಲಿ ತಗೊಂಡಿಲ್ಲ. ಇದು ಕ್ರೋಢೀಕರಣ, ಸಂಪೂರ್ಣ ಕ್ರೋಢೀಕರಣ ಮಾಡಿ ಅದೆಲ್ಲ ಮಾಡಿಸ್ಕೊಳ್ಬೇಕಿತ್ತು. ಹಳೆ ಮನ ಒಲಿಸ್ಕೊಂಡು ಹಳೆ ವಿದ್ಯಾರ್ಥಿಯಾಗಲಿ ಪಾಲಕರಾಗಲಿ ಒಂದು ಈಗ ನೀವು ಒಬ್ಬ ಹೋದ್ರೆ ಆಗೋದಿಲ್ಲ, ಒಂದು 4 ಜನ ಹೋಗಿ ಹಳೆ ವಿದ್ಯಾರ್ಥಿ ಇದ್ದಾರೆ, ಹಳೆ ಆಗದಿಲ್ರಿ. ವಿದ್ಯಾರ್ಥಿ ಅಲ್ಲ ನೋಡಿ ನಾವು. ಈ ಬೆಂಗಳೂರು ಸಮಾಜದಲ್ಲಿ ಅಲ್ಲ,